There are youngsters like cockroaches. ಯಾಕೆ ನಮ್ಮ ಜಂಜೀಸ್ನ ಹೂದಿಯಾಸ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇದೇ ರೀಸನ್ಗೆ. ಯಾರು ಗುರು ಅವ್ನು ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಯಾರು, ಆ ಪೇಜ್ನ ಕ್ರಿಯೇಟರ್ ಯಾರು? ಅವನು ಡೈರೆಕ್ಟ್ ಆಗಿ ಇಲ್ಲಿ ಬಿಜೆಪಿನ ಟಾರ್ಗೆಟ್ ಮಾಡ್ತಿದ್ದಾನೆ. ಲೈಕ್ ಈ ಜನತಾ ಪಾರ್ಟಿ, ಕಾಕ್ರೋಚ್ ಜನತಾ ಪಾರ್ಟಿ ಡೈರೆಕ್ಟ್ ಆಗಿ ಮಾಡ್ತಿದ್ದಾನೆ. ನನಗೆ ಒಂದು ಜಸ್ಟ್ ಆನ್ಸರ್ ಕೊಟ್ಬಿಡಿ. ಚೀಫ್ ಜಸ್ಟಿಸ್ ಹೇಳಿದ್ದು ಮಾತು 100% ಸತ್ಯ. ಯಾಕೆ ಅಂತ ಹೇಳ್ತೀನಿ. ಮೈಟ್ ಬಿ ಅವ್ರು ಹೇಳಿದ ಸಿಚುಯೇಷನ್ ರಾಂಗು, ಅದಕ್ಕೆ ಅವ್ರ ಕಡೆಯಿಂದ ಅಪಾಲಜಿಸ್ ಬೇಕೇ ಬೇಕು. ಬಟ್ ಥಿಂಗ್ ಏನಂತ ಹೇಳಿದ್ರೆ, ಈ ಪರ್ಸನ್ ಅಭಿಜಿತ್ ಇದಾನಲ್ವಾ, ನಿಮ್ಮ ಕ್ರಿಯೇಟರ್ ಅಲ್ಲ, ನಿಮ್ಮ ಫೌಂಡರ್, ನಿಮ್ಮ ಪಾರ್ಟಿಯ ಅಧ್ಯಕ್ಷ, ನಿಮ್ಮ ಕಾಕ್ರೋಚ್ ಪಾರ್ಟಿಯ ಅಧ್ಯಕ್ಷ ಎಲ್ಲೋ ಯುಎಯಲ್ಲಿ ಕುತ್ಕೊಂಡು ಪೇಜ್ನ ನಡೆಸ್ತಿದ್ದಾನೆ. ಅದಕ್ಕೆ ನಮ್ಮ ಇಂಡಿಯಾದಲ್ಲಿ ಸಪೋರ್ಟ್ ಮಾಡ್ತಿದ್ದಾನೆ. ಒಂದು ಥಿಂಗ್ ಹೇಳ್ತೀನಿ, ಇಂಡಿಯಾದಲ್ಲಿ ಇಷ್ಟು ಅನ್ಎಂಪ್ಲಾಯ್ಮೆಂಟು ಇಲ್ಲ, 10 ಮಿಲಿಯನ್ 11-12 ಮಿಲಿಯನ್ ಫಾಲೋ ಮಾಡಿದ್ದೀರಲ್ವಾ, ನೀವೆಲ್ಲ ಅನ್ಎಂಪ್ಲಾಯ್ಮೆಂಟ್ಸಾ? ಹೇಳಿ, ನೀವೆಲ್ಲ ಅನ್ಎಂಪ್ಲಾಯ್ ಆಗಿದ್ದೀರಾ? ನಿಮ್ಗೆ ಯಾವುದೋ ಜಾಬೇ ಸಿಕ್ಕಿಲ್ಲ. ಅವನು ಅಲ್ಲೆಲ್ಲೋ ಯುಎಲ್ ಕೂತ್ಕೊಂಡು ಕೋಟಿಗಳು ದುಡಿತಾ ಇಲ್ಲಿ ನಮ್ಮವ್ರನ್ನೆಲ್ಲ ಎತ್ತಿಡಿದು ಇವ್ರನ್ನೆಲ್ಲ ಹೋಗಿ ಸಾಯಿರಿ ಅಂತ ಬಾಯಿಗೆ ತಳ್ದಂಗಿದೆ ಇದು. ಅವನು ಇಂಡಿಯಾದಲ್ಲೇ ಇಲ್ಲ. ಫಸ್ಟ್ ಥಿಂಗ್, ಅವನು ಆಮ್ ಆದ್ಮಿ ಪಾರ್ಟಿಯ ಒಬ್ಬ ಮೀಮ್ ಕ್ರಿಯೇಟರ್. ಈ ಥರ ಕಂಟೆಂಟ್ ಇಟ್ಕೊಂಡು ಜನದಲ್ಲಿ ಬಿಜೆಪಿ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋ ಪರ್ಸನ್ ಅವನು ಹೇಳಿರೋ ಮಾತನ್ನ ಕೇಳ್ಕೊಂಡ್ಬಿಟ್ಟು ಇಷ್ಟೆಲ್ಲ. ನಾನು ನೆನ್ನೆ ಒಬ್ಬ ಜಂಜಿ ಜೊತೆ ಮಾತಾಡಿದೆ. ಲೈಕ್ ಅವ್ನು ಕೇಳ್ತಿದ್ದೀನಿ, ಲೈಕ್ ಏನು ಫಾಲೋ ಮಾಡಿದೆಯಲ್ಲ, ಏನು ಮ್ಯಾಟ್ರ್ ಅದು ಅಂತ ಹೇಳಿದ್ರೆ, ಗೊತ್ತಿಲ್ಲ ಬ್ರೋ, ಎಲ್ಲ ಫಾಲೋ ಮಾಡಿಬಿಟ್ಟು ಸ್ಟೋರಿಗೆ ಹಾಕೊಂತಿದ್ರು. ಸೊ ನಾನು ಫಾಲೋ ಮಾಡಿ ಸ್ಟೋರಿಗೆ ಹಾಕೊಂಡಿದ್ದೀನಿ. ಇದು ರಿಯಾಲಿಟಿ, ಆನ್ ರಿಯಾಲಿಟಿ. ಅಂಡ್ 12 ಮಿಲಿಯನ್ ಫಾಲೋವರ್ಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಅದೆಲ್ಲ ಮೋಸ್ಟ್ ದೆನ್ 4-5 ಮಿಲಿಯನ್ ಬಾಟ್ಸೇ ಇದೆ. ಬಿಕಾಸ್ ಆ ಪರ್ಟಿಕ್ಯುಲರ್ ಪೇಜ್ನ ನಡೆಸ್ತಿರೋರು, ಅದು ಕಮೆಂಟ್ ಮಾಡ್ತಿರೋರು ಇನ್ಸ್ಟಾಗ್ರಾಮಲ್ಲಿ ಹೌ ಟು ಬೈ ಎ ಬಾಟ್ಸ್ ಅಂತ ವಿಡಿಯೋಸೇ ಮಾಡಿದ್ದಾರೆ ಫಾಲೋವರ್ಸ್. ಅರ್ಥ ಆಯ್ತಾ ಎಂತೆಂಥವ್ರೆಲ್ಲ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅಂಡ್ ಮೋರ್ ಓವರ್ ಇಲ್ಲೋ ಒಂದು ಸಣ್ಣ ಮೀಮ್ ಒಂದು ನೋಡೋದು, ಯಾವುದು ಬಿಜೆಪಿ took 40 years to grow their flowers, cockroach it in 4 days ಅಂತ. ಸ್ಟ್ರೈಟ್ ಆಗಿ ಹೇಳ್ತೀನಿ, ನಮ್ಮ ಧ್ರುವ ಗುಟ್ಲೆಗೆ ಮಿಯಾ ಖಲೀಫಾಗಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಡು ಯು ಥಿಂಕ್ ಈಸ್ ದ ಬೆಸ್ಟ್ ಪೂರ್ ಸ್ಟಾರ್ ದೆನ್ ಮಿಯಾ ಖಲೀಫಾ? ಐ ಥಿಂಕ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇಲ್ಲಿ ಯಾರು ಆಂಟಿ ಇಂಡಿಯನ್ ಏನಕ್ಕೆ ಈ ಥರ ಘಟನೆಗಳನ್ನು ನಡೆಸ್ತಾ ಇದ್ದಾರೆ ಒಂದು ಸ್ವಲ್ಪ ಥಿಂಕ್ ಮಾಡಿ. ಆ್ಯಂಡ್ ಮೋರ್ ಓವರ್ ಸಪೋರ್ಟ್ ಮಾಡಿ, ಕಂಪ್ಲೀಟ್ಲಿ ಫೈನ್. ಅವ್ರು ಅಂದಿರೋ ಮಾತು ತಪ್ಪು, ಅದ್ರ ಬಗ್ಗೆ ಹೋರಾಡಿ ಅದು ಬಿಟ್ಬಿಟ್ಟು ಈ ಥರ ಯಾವನೋ ಒಂದು ಎತ್ಕೊಟ್ಟ, ಈ ಥರ ಚಾನಲ್ ಕ್ರಿಯೇಟ್ ಮಾಡಿಕೊಟ್ಟ ಅಂತ ಹೊರಡ್ಬಿಟ್ಟು ವಿತಿನ್ 2 minutes ಟೈಮಲ್ಲಿ ನಿಮ್ಮ ಹತ್ರ ಏನು ಅದು, ಏನು ಯಾರು ಕ್ರಿಯೇಟ್ ಮಾಡಿದ್ದಾರೆ, ಏನಾದ್ರು ಮೋಟಿವ್ ಏನು ಸರ್ಚ್ ಮಾಡಿಬಿಟ್ಟು ಫಾಲೋ ಮಾಡಿ, ಕಂಪ್ಲೀಟ್ಲಿ ಫೈನ್. ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಎಲ್ಲರೂ ಮಾಡ್ತಾ ಇದ್ದಾರೆ ನಾವು ಮಾಡ್ತೀವಿ ಅಂತ ಮಾಡಕ್ಕೆ ಹೋಗ್ಬಿಟ್ಟು ದಯವಿಟ್ಟು. ಐ ನೋ ಇದಕ್ಕೆ ಬ್ಯಾಕ್ ಕ್ಲಾಶ್ ಬಂದೇ ಬರುತ್ತೆ. ಐ ಆಮ್ ರೆಡಿ ಟು ಫೇಸ್ ಇಟ್. ಇಲ್ಲದಾಗ ವಿಡಿಯೋ ನೋಡಿದ್ರೆ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆ ಈ ಘಟನೆ ಮೇಲೆ, ಈ ಕಾಕ್ರೋಚ್ ಮೇಲೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.